ಕಾಮಗಾರಿ ಶಿಲಾನ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಕಿತ್ತಾಟ ನಡೆದಿರೋದು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೊಪ್ಪಳ ಜಿಲ್ಲೆ ಹಿಟ್ನಾಳ್ ಬಳಿ ಇವತ್ತು ರೈಲ್ವೆ ಮೇಲುಸೇತುವೆ ಶಂಕುಸ್ಥಾಪನೆ ಇತ್ತು. ಕೇಂದ್ರದ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆಗೆ ಆಗಮಿಸಿದ್ರು. ಇಲ್ಲಿ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರ ಹೆಸರು ಹಾಕಿಲ್ಲ ಅಂತೇಳಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಕಾಂಗ್ರೆಸ್ ಕಾರ್ಯಕರ್ತರು ಆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಇದೇ ಒಂದು ವೇದಿಕೆ, ಈ ವೇದಿಕೆಯಲ್ಲಿ ಇವಾಗ ಚೇರ್ಗಳನ್ನು ಕೂಡ ಇಲ್ಲಿ ಎತ್ತು ಹಾಕಿದ್ದಾರೆ. ಅದೇ ರೀತಿಯಾಗಿ ಉಸ್ತುವಾರಿ ಸಚಿವರಿಗೆ ಹೆಸರು ಹಾಕಿಲ್ಲ ಮತ್ತು ನಮಗೆ ಅವಮಾನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸ ಕೂಡ ಮಾಡಿದ್ರು. ಇದರ ನಡುವೆನೂ ಕೂಡ ಆ ಶಂಕುಸ್ಥಾಪನೆ ಮಾಡಿ ವಿ ಸೋಮಣ್ಣ ಅವರು ಇಲ್ಲಿಂದ ತೆರಳಿದ್ದಾರೆ. ಇವಾಗ ಕಾಂಗ್ರೆಸ್ ಮತ್ತು ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಏನು ಯೋಜನೆಗಳಿದ್ದಾವೆ, ರಾಜ್ಯದ ನಮ್ದು ಟ್ಯಾಕ್ಸ್ ಇರುತ್ತೆ, ಆದ್ರೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಈ ಭಾಗದ ಸಂಸದರ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಏನು ಶಂಕುಸ್ಥಾಪನೆ ಕಲ್ಲಿದೆ, ಈ ಒಂದು ಇಲ್ಲಿ ಕೂಡ ಸಾಕಷ್ಟು ರೀತಿಯಿಂದ ಎಲ್ಲ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಸಚಿವಾಲಯ ಹಿಟ್ನಾಳದಲ್ಲಿ ಗಿರಿಗಾರ್ ಮತ್ತು ಮುನಿರಾಬಾದ್ ನಿಲ್ದಾಣಗಳ ನಡುವಿನ ಎಲ್ಸಿ ಸಂಖ್ಯೆ 77ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಶಂಕುಸ್ಥಾಪನೆ. ಇದರಿಂದ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆ ಮಾಡ್ತಾ ಇದ್ರು. ಇಲ್ಲಿ ಉಪಸ್ಥಿತಿನೂ ಕೂಡ ಹಾಕಿದ್ದಾರೆ, ಶಿವರಾಜ್ ಎಸ್ ತಂಗಡಗಿ ಅಂತ ಹೇಳಿ. ಅದೇ ರೀತಿಯಾಗಿ ರಾಜಶೇಖರ್ ಬಿ ಹಿಟ್ನಾಳ್, ರಾಘವೇಂದ್ರ ಬಿ ಹಿಟ್ನಾಳ್ ಎಲ್ಲ ಹೆಸರುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಏನು ಈ ಒಂದು ಕಲ್ಲಿನಲ್ಲಿ ಹಾಕಿದ್ದಾರೆ. ಆದ್ರೆ ಆಮಂತ್ರಣ ಪತ್ರಿಕೆ ಆಗಿರ್ಬೋದು, ಇಲ್ಲಿ ಹೊರಗಿರುವಂತಹ ಬ್ಯಾನರ್ಗಳಾಗಿರ್ಬೋದು, ಅಲ್ಲಿ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಿದ್ರು. ವಿ ಸೋಮಣ್ಣ ಅವರ ನಡೆಯನ್ನು ಕೂಡ ಖಂಡಿಸಿದ್ರು. ಇಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು. ಇಡೀ ಕಾರ್ಯಕ್ರಮ ಇವಾಗ ಏನು ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲ, ಕಾರ್ಯಕರ್ತರು ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಅದ್ದೂರಿಯಾಗಿ ನಡೆಯಬೇಕಾಗಿತ್ತಂತ ಈ ಒಂದು ರೈಲ್ವೆ ಶಂಕುಸ್ಥಾಪನೆ ಕಾಮಗಾರಿ ಇವಾಗ ಗೊಂದಲದ ವಾತಾವರಣದ ನಡುವೆ ಮುಗಿದಿದೆ. ಇದೊಂದು ರಾಜಕೀಯ ಪಿತೂರಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿ ಸೋಮಣ್ಣ ಅವರು ಮಾತಾಡಬೇಕಾದ್ರೆ ಕೂಡ ಹೇಳಿದ್ರು. ಈ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಷಯ ಇವಾಗ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಕಾಮಗಾರಿ ಶಿಲಾನ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಕಿತ್ತಾಟ ನಡೆದಿರೋದು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೊಪ್ಪಳ ಜಿಲ್ಲೆ ಹಿಟ್ನಾಳ್ ಬಳಿ ಇವತ್ತು ರೈಲ್ವೆ ಮೇಲುಸೇತುವೆ ಶಂಕುಸ್ಥಾಪನೆ ಇತ್ತು. ಕೇಂದ್ರದ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆಗೆ ಆಗಮಿಸಿದ್ರು. ಇಲ್ಲಿ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರ ಹೆಸರು ಹಾಕಿಲ್ಲ ಅಂತೇಳಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಕಾಂಗ್ರೆಸ್ ಕಾರ್ಯಕರ್ತರು ಆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಇದೇ ಒಂದು ವೇದಿಕೆ, ಈ ವೇದಿಕೆಯಲ್ಲಿ ಇವಾಗ ಚೇರ್ಗಳನ್ನು ಕೂಡ ಇಲ್ಲಿ ಎತ್ತು ಹಾಕಿದ್ದಾರೆ. ಅದೇ ರೀತಿಯಾಗಿ ಉಸ್ತುವಾರಿ ಸಚಿವರಿಗೆ ಹೆಸರು ಹಾಕಿಲ್ಲ ಮತ್ತು ನಮಗೆ ಅವಮಾನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸ ಕೂಡ ಮಾಡಿದ್ರು. ಇದರ ನಡುವೆನೂ ಕೂಡ ಆ ಶಂಕುಸ್ಥಾಪನೆ ಮಾಡಿ ವಿ ಸೋಮಣ್ಣ ಅವರು ಇಲ್ಲಿಂದ ತೆರಳಿದ್ದಾರೆ. ಇವಾಗ ಕಾಂಗ್ರೆಸ್ ಮತ್ತು ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಏನು ಯೋಜನೆಗಳಿದ್ದಾವೆ, ರಾಜ್ಯದ ನಮ್ದು ಟ್ಯಾಕ್ಸ್ ಇರುತ್ತೆ, ಆದ್ರೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಈ ಭಾಗದ ಸಂಸದರ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಏನು ಶಂಕುಸ್ಥಾಪನೆ ಕಲ್ಲಿದೆ, ಈ ಒಂದು ಇಲ್ಲಿ ಕೂಡ ಸಾಕಷ್ಟು ರೀತಿಯಿಂದ ಎಲ್ಲ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಸಚಿವಾಲಯ ಹಿಟ್ನಾಳದಲ್ಲಿ ಗಿರಿಗಾರ್ ಮತ್ತು ಮುನಿರಾಬಾದ್ ನಿಲ್ದಾಣಗಳ ನಡುವಿನ ಎಲ್ಸಿ ಸಂಖ್ಯೆ 77ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಶಂಕುಸ್ಥಾಪನೆ. ಇದರಿಂದ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆ ಮಾಡ್ತಾ ಇದ್ರು. ಇಲ್ಲಿ ಉಪಸ್ಥಿತಿನೂ ಕೂಡ ಹಾಕಿದ್ದಾರೆ, ಶಿವರಾಜ್ ಎಸ್ ತಂಗಡಗಿ ಅಂತ ಹೇಳಿ. ಅದೇ ರೀತಿಯಾಗಿ ರಾಜಶೇಖರ್ ಬಿ ಹಿಟ್ನಾಳ್, ರಾಘವೇಂದ್ರ ಬಿ ಹಿಟ್ನಾಳ್ ಎಲ್ಲ ಹೆಸರುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಏನು ಈ ಒಂದು ಕಲ್ಲಿನಲ್ಲಿ ಹಾಕಿದ್ದಾರೆ. ಆದ್ರೆ ಆಮಂತ್ರಣ ಪತ್ರಿಕೆ ಆಗಿರ್ಬೋದು, ಇಲ್ಲಿ ಹೊರಗಿರುವಂತಹ ಬ್ಯಾನರ್ಗಳಾಗಿರ್ಬೋದು, ಅಲ್ಲಿ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಿದ್ರು. ವಿ ಸೋಮಣ್ಣ ಅವರ ನಡೆಯನ್ನು ಕೂಡ ಖಂಡಿಸಿದ್ರು. ಇಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು. ಇಡೀ ಕಾರ್ಯಕ್ರಮ ಇವಾಗ ಏನು
ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲ, ಕಾರ್ಯಕರ್ತರು ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಅದ್ದೂರಿಯಾಗಿ ನಡೆಯಬೇಕಾಗಿತ್ತಂತ ಈ ಒಂದು ರೈಲ್ವೆ ಶಂಕುಸ್ಥಾಪನೆ ಕಾಮಗಾರಿ ಇವಾಗ ಗೊಂದಲದ ವಾತಾವರಣದ ನಡುವೆ ಮುಗಿದಿದೆ. ಇದೊಂದು ರಾಜಕೀಯ ಪಿತೂರಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿ ಸೋಮಣ್ಣ ಅವರು ಮಾತಾಡಬೇಕಾದ್ರೆ ಕೂಡ ಹೇಳಿದ್ರು. ಈ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಷಯ ಇವಾಗ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಕಾಮಗಾರಿ ಶಿಲಾನ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಕಿತ್ತಾಟ ನಡೆದಿರೋದು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೊಪ್ಪಳ ಜಿಲ್ಲೆ ಹಿಟ್ನಾಳ್ ಬಳಿ ಇವತ್ತು ರೈಲ್ವೆ ಮೇಲುಸೇತುವೆ ಶಂಕುಸ್ಥಾಪನೆ ಇತ್ತು. ಕೇಂದ್ರದ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆಗೆ ಆಗಮಿಸಿದ್ರು. ಇಲ್ಲಿ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರ ಹೆಸರು ಹಾಕಿಲ್ಲ ಅಂತೇಳಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಕಾಂಗ್ರೆಸ್ ಕಾರ್ಯಕರ್ತರು ಆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಇದೇ ಒಂದು ವೇದಿಕೆ, ಈ ವೇದಿಕೆಯಲ್ಲಿ ಇವಾಗ ಚೇರ್ಗಳನ್ನು ಕೂಡ ಇಲ್ಲಿ ಎತ್ತು ಹಾಕಿದ್ದಾರೆ. ಅದೇ ರೀತಿಯಾಗಿ ಉಸ್ತುವಾರಿ ಸಚಿವರಿಗೆ ಹೆಸರು ಹಾಕಿಲ್ಲ ಮತ್ತು ನಮಗೆ ಅವಮಾನ ಆಗಿದೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸ ಕೂಡ ಮಾಡಿದ್ರು. ಇದರ ನಡುವೆನೂ ಕೂಡ ಆ ಶಂಕುಸ್ಥಾಪನೆ ಮಾಡಿ ವಿ ಸೋಮಣ್ಣ ಅವರು ಇಲ್ಲಿಂದ ತೆರಳಿದ್ದಾರೆ. ಇವಾಗ ಕಾಂಗ್ರೆಸ್ ಮತ್ತು ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಏನು ಯೋಜನೆಗಳಿದ್ದಾವೆ, ರಾಜ್ಯದ ನಮ್ದು ಟ್ಯಾಕ್ಸ್ ಇರುತ್ತೆ, ಆದ್ರೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಈ ಭಾಗದ ಸಂಸದರ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಏನು ಶಂಕುಸ್ಥಾಪನೆ ಕಲ್ಲಿದೆ, ಈ ಒಂದು ಇಲ್ಲಿ ಕೂಡ ಸಾಕಷ್ಟು ರೀತಿಯಿಂದ ಎಲ್ಲ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಸಚಿವಾಲಯ ಹಿಟ್ನಾಳದಲ್ಲಿ ಗಿರಿಗಾರ್ ಮತ್ತು ಮುನಿರಾಬಾದ್ ನಿಲ್ದಾಣಗಳ ನಡುವಿನ ಎಲ್ಸಿ ಸಂಖ್ಯೆ 77ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಶಂಕುಸ್ಥಾಪನೆ. ಇದರಿಂದ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆ ಮಾಡ್ತಾ ಇದ್ರು. ಇಲ್ಲಿ ಉಪಸ್ಥಿತಿನೂ ಕೂಡ ಹಾಕಿದ್ದಾರೆ, ಶಿವರಾಜ್ ಎಸ್ ತಂಗಡಗಿ ಅಂತ ಹೇಳಿ. ಅದೇ ರೀತಿಯಾಗಿ ರಾಜಶೇಖರ್ ಬಿ ಹಿಟ್ನಾಳ್, ರಾಘವೇಂದ್ರ ಬಿ ಹಿಟ್ನಾಳ್ ಎಲ್ಲ ಹೆಸರುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಏನು ಈ ಒಂದು ಕಲ್ಲಿನಲ್ಲಿ ಹಾಕಿದ್ದಾರೆ. ಆದ್ರೆ ಆಮಂತ್ರಣ ಪತ್ರಿಕೆ ಆಗಿರ್ಬೋದು, ಇಲ್ಲಿ ಹೊರಗಿರುವಂತಹ ಬ್ಯಾನರ್ಗಳಾಗಿರ್ಬೋದು, ಅಲ್ಲಿ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಿದ್ರು. ವಿ ಸೋಮಣ್ಣ ಅವರ ನಡೆಯನ್ನು ಕೂಡ ಖಂಡಿಸಿದ್ರು. ಇಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು. ಇಡೀ ಕಾರ್ಯಕ್ರಮ ಇವಾಗ ಏನು ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲ, ಕಾರ್ಯಕರ್ತರು ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಅದ್ದೂರಿಯಾಗಿ ನಡೆಯಬೇಕಾಗಿತ್ತಂತ ಈ ಒಂದು ರೈಲ್ವೆ ಶಂಕುಸ್ಥಾಪನೆ ಕಾಮಗಾರಿ ಇವಾಗ ಗೊಂದಲದ ವಾತಾವರಣದ ನಡುವೆ ಮುಗಿದಿದೆ. ಇದೊಂದು ರಾಜಕೀಯ ಪಿತೂರಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿ ಸೋಮಣ್ಣ ಅವರು ಮಾತಾಡಬೇಕಾದ್ರೆ ಕೂಡ ಹೇಳಿದ್ರು. ಈ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಷಯ ಇವಾಗ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಕಾಮಗಾರಿ ಶಿಲಾನ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಕಿತ್ತಾಟ ನಡೆದಿರೋದು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೊಪ್ಪಳ ಜಿಲ್ಲೆ ಹಿಟ್ನಾಳ್ ಬಳಿ ಇವತ್ತು ರೈಲ್ವೆ ಮೇಲುಸೇತುವೆ ಶಂಕುಸ್ಥಾಪನೆ ಇತ್ತು. ಕೇಂದ್ರದ ರಾಜ್ಯ ಸಚಿವರಾದಂತಹ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆಗೆ ಆಗಮಿಸಿದ್ರು. ಇಲ್ಲಿ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರ ಹೆಸರು ಹಾಕಿಲ್ಲ ಅಂತೇಳಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಕಾಂಗ್ರೆಸ್ ಕಾರ್ಯಕರ್ತರು ಆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಇದೇ ಒಂದು ವೇದಿಕೆ, ಈ ವೇದಿಕೆಯಲ್ಲಿ ಇವಾಗ ಚೇರ್ಗಳನ್ನು ಕೂಡ ಇಲ್ಲಿ ಎತ್ತು ಹಾಕಿದ್ದಾರೆ. ಅದೇ ರೀತಿಯಾಗಿ ಉಸ್ತುವಾರಿ ಸಚಿವರಿಗೆ ಹೆಸರು ಹಾಕಿಲ್ಲ ಮತ್ತು ನಮಗೆ ಅವಮಾನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ವಿ ಸೋಮಣ್ಣ ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸ ಕೂಡ ಮಾಡಿದ್ರು. ಇದರ ನಡುವೆನೂ ಕೂಡ ಆ ಶಂಕುಸ್ಥಾಪನೆ ಮಾಡಿ ವಿ ಸೋಮಣ್ಣ ಅವರು ಇಲ್ಲಿಂದ ತೆರಳಿದ್ದಾರೆ. ಇವಾಗ ಕಾಂಗ್ರೆಸ್ ಮತ್ತು ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಏನು ಯೋಜನೆಗಳಿದ್ದಾವೆ, ರಾಜ್ಯದ ನಮ್ದು ಟ್ಯಾಕ್ಸ್ ಇರುತ್ತೆ, ಆದ್ರೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಈ ಭಾಗದ ಸಂಸದರ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇಲ್ಲಿ ಏನು ಶಂಕುಸ್ಥಾಪನೆ ಕಲ್ಲಿದೆ, ಈ ಒಂದು ಇಲ್ಲಿ ಕೂಡ ಸಾಕಷ್ಟು ರೀತಿಯಿಂದ ಎಲ್ಲ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಸಚಿವಾಲಯ ಹಿಟ್ನಾಳದಲ್ಲಿ ಗಿರಿಗಾರ್ ಮತ್ತು ಮುನಿರಾಬಾದ್ ನಿಲ್ದಾಣಗಳ ನಡುವಿನ ಎಲ್ಸಿ ಸಂಖ್ಯೆ 77ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಶಂಕುಸ್ಥಾಪನೆ. ಇದರಿಂದ ವಿ ಸೋಮಣ್ಣ ಅವರು ಈ ಒಂದು ಶಂಕುಸ್ಥಾಪನೆ ಮಾಡ್ತಾ ಇದ್ರು. ಇಲ್ಲಿ ಉಪಸ್ಥಿತಿನೂ ಕೂಡ ಹಾಕಿದ್ದಾರೆ, ಶಿವರಾಜ್ ಎಸ್ ತಂಗಡಗಿ ಅಂತ ಹೇಳಿ. ಅದೇ ರೀತಿಯಾಗಿ ರಾಜಶೇಖರ್ ಬಿ ಹಿಟ್ನಾಳ್, ರಾಘವೇಂದ್ರ ಬಿ ಹಿಟ್ನಾಳ್ ಎಲ್ಲ ಹೆಸರುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಏನು ಈ ಒಂದು ಕಲ್ಲಿನಲ್ಲಿ ಹಾಕಿದ್ದಾರೆ. ಆದ್ರೆ ಆಮಂತ್ರಣ ಪತ್ರಿಕೆ ಆಗಿರ್ಬೋದು, ಇಲ್ಲಿ
ಇಲ್ಲಿ ಹೊರಗಿರುವಂತ ಬ್ಯಾನರ್ಗಳಾಗಿರ್ಬೋದು ಅಲ್ಲಿ ಹೆಸರನ್ನು ಹಾಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಿದ್ರು. ವಿ ಸೋಮಣ್ಣ ಅವರ ನಡೆಯನ್ನು ಕೂಡ ಖಂಡಿಸಿದ್ರು. ಇಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು. ಇಡೀ ಕಾರ್ಯಕ್ರಮ ಇವಾಗ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲ, ಕಾರ್ಯಕರ್ತರು ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಅದ್ದೂರಿಯಾಗಿ ನಡೆಯಬೇಕಾಗಿತ್ತಂತ ಈ ಒಂದು ರೈಲ್ವೆ ಶಂಕುಸ್ಥಾಪನೆ ಕಾಮಗಾರಿ ಇವಾಗ ಗೊಂದಲದ ವಾತಾವರಣದ ನಡುವೆ ಮುಗಿದಿದೆ. ಇದೊಂದು ರಾಜಕೀಯ ಪಿತೂರಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿ ಸೋಮಣ್ಣ ಅವರು ಮಾತಾಡಬೇಕಾದ್ರೆ ಕೂಡ ಹೇಳಿದ್ರು. ಈ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಷಯ ಇವಾಗ ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.